ಎಲ್ಲ ಎಲ್ರಿಗೂ ನಮಸ್ಕಾರ. ಜ್ಞಾನದೀವಿಗೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸೊ ನಾನು ವನಿತಾ, ಸೊ ನಿಮ್ಮ ಮ್ಯಾಥ್ಸ್ ಟೀಚರು. ಇತ್ತೀಚೆಗೆ ಲೈವ್ ಕ್ಲಾಸಸ್ ಮಾಡ್ತಾಯಿದ್ದೀನಿ. ನಿಮಗೆ ಎಕ್ಸಾಮ್ ಬರ್ತಿದೆಯಲ್ಲ, 2026 ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ನೆಕ್ಸ್ಟ್ ಮಂತ್ 28ಇಂದ, ರೈಟ್? ಸೊ ಅದಕ್ಕೆ ನಿಮಗೆ ರಿವಿಷನ್ ಕ್ಲಾಸಸ್ ಮಾಡಿಕೊಡ್ತಾಯಿದ್ದೀನಿ. ಆ ರಿವಿಷನ್ ಕ್ಲಾಸಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ನ ಹೇಗೆ ನೆನ್ಪಿಟ್ಕೊಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ನೀವು ಒಂದು ಸಲ ಈ ವಿಡಿಯೋನ ನೋಡಿದ್ರೆ ಡೆಫಿನೆಟಾಗಿ ಇನ್ಯಾವತ್ತೂ ಕೂಡ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಮರೆಯೋಕ್ಕಾಗಲ್ಲ. ನಾನು ಕೂಡ ಸೆಕೆಂಡ್ ಪಿ ಯು ಸಿನಲ್ಲಿದ್ದಾಗ ಮಾಡಿಸಿದ ನೋಟ್ಸ್ನ ಈಗಲೂ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ನೋಡಿ, ಡಿಫ್ರೆನ್ಸಿಯೇಷನ್ ಇದು ನನ್ನ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿರೋ ನೋಟ್ಸು. ಇದನ್ನು ನಾನು ಶಾರ್ಟ್ ನೋಟ್ಸ್ನ ಇವಾಗಲೂ ಕೂಡ ಮೇಂಟೈನ್ ಮಾಡ್ತಾಯಿದ್ದೀನಿ, ಗೊತ್ತಾ? ಸೊ ಈಗಲೂ ನನಗೆ ರೆಫರೆನ್ಸ್ ಬಂದಿರೋದು ಇದೇ ಸೆಕೆಂಡ್ ಪಿ ಯು. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿದ್ರೂ ಇವತ್ತಿಗೂ ಕೂಡ ನನ್ನ ಜೊತೆ ಇದೆ. ಅಂದರೆ ನಾವು ಕಲಿಯೋ ಬೇಸಿಕ್ಸ್ ಹೇಗಿರಬೇಕು ಅಂತಂದರೆ, ನಾವು ಏನು ಮಾಡಿದ್ರೂ ಅದು ನಮ್ಮ ತಲೆಯಿಂದ ಹೋಗಬಾರ್ದು. ಸೊ ನಾವೀಗ ಚಿಕ್ಕ ವಯಸ್ಸಲ್ಲಿ 1 2 3 ಅಥವಾ ಟೇಬಲ್ಸ್ನ ಎಷ್ಟು ಈಸಿಯಾಗಿ ಕಲ್ತಿರ್ತೀವಲ್ವ, ಹಾಗೆ ಸೆಕೆಂಡ್ ಪಿ ಯು ಸಿಯ ಮ್ಯಾಥ್ಸ್ನ ಒಂದೊಂದು ಚಾಪ್ಟ್ರುಗಳು ನಮಗೆ ಹೇಗಿರಬೇಕು ಅಂತಂದರೆ, ಇಟ್ಸ್ ಅಬೌಟ್ ಜಸ್ಟ್ ಲೈಕ್ ಅ ನಂಬರ್ಸ್ ಆ್ಯಂಡ್ ಅ ಟೇಬಲ್ಸ್ ಥರನೇ ಇರಬೇಕು. ಅದು ಯಾವತ್ತೂ ಕೂಡ ಮರ್ತೋಗ್ಬಾರ್ದು. ಅಷ್ಟು ಚೆಂದ ಓದಿದ್ರೆ ನಮಗೆ ಮ್ಯಾಥ್ಸ್ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ನೀವು ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗೋರಿದ್ರೆ JEE ಎಕ್ಸಾಮ್ ತೊಗೋತೀರಾ, ರೈಟ್? KCT ಎಕ್ಸಾಮ್ ತೊಗೊತೀರಾ, ರೈಟ್? ಆ್ಯಂಡ್ ದೆನ್ ಇನ್ನು ಬೇರೆ ಬೇರೆ ಎಕ್ಸಾಮ್ಸ್ನೆಲ್ಲ ತೊಗೊಳಕೋದಂಗೂ ಮ್ಯಾಥ್ಸ್ ಬೇಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮೆಡಿಕಲ್ಗೆ ಹೋಗಿ ಮ್ಯಾಥ್ಸ್ ಬೇಸ್ ಚೆನ್ನಾಗಿದ್ದರೆ ನಿಮಗೆ ಮೆಮ್ರೈಸೇಷನ್ ಪವರ್ ಚೆನ್ನಾಗಿರುತ್ತೆ, ರೈಟ್? ಸೊ ಮ್ಯಾಥ್ಸ್ ಈಸ್ ಕ್ವೀನ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅಂತ ಎಲ್ಲ ಕೇಳಿದಿರಲ್ಲ ಮಕ್ಕಳ, ರೈಟ್? ಸೊ ನಾನಿವತ್ತು ಬಂದಿರೋದು ಏನಕ್ಕೆ, ಡಿಫ್ರೆನ್ಸಿಯೇಷನ್ ಫಾರ್ಮುಲಾನ ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳೋದು ಹೇಗೆ ಅಂತ ಹೇಳ್ಕೊಡೋಕ್ಕೆ, ರೈಟ್? ಇದು ನಂದು ಹ್ಯಾಂಡ್ ರೈಟಿಂಗ್ ನೋಟ್ಸು. ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಫಾರ್ಮುಲಾಸ್ ಇದೆ ನೋಡಿ. ಇದು ಐಡೆಂಟಿಟೀಸ್ ಬಂದ್ಬಿಟ್ಟು ನಿಮಗೆ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ನೆನಪಿದೆಯಾ? ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಆರ್ ಫಾರ್ಮುಲಾಸ್. ಆಲ್ಜಿಬ್ರಾಯಿಕ್ ಐಡೆಂಟಿಟೀಸು ನೋಡಿ, ಆಲ್ಜಿಬ್ರಾಯಿಕ್ ಐಡೆಂಟಿಟೀಸು ಫಸ್ಟ್ ಆ್ಯಕ್ಚುಲಿ ನೋಡಿ, ಇಲ್ಲಿ ನೋಡಿ. ಸೊ A+B² ಇದೆಲ್ಲ ಫಾರ್ಮುಲಾಸ್ ಏನೆಲ್ಲ ಇದೆಯಲ್ಲ, ಈ ಫಾರ್ಮುಲಾಸ್ನ ನಾವು ಇನ್ ಬಿಟ್ವೀನ್ ಚಾಪ್ಟರ್ಸ್ ಮಧ್ಯೆ ಯೂಸ್ ಮಾಡ್ಕೋತಾ ಇರ್ತೀವಿ. ಎಲ್ಲ ಫಾರ್ಮುಲಾಸನ್ನು ಇಂಪಾರ್ಟೆಂಟ್ ಇದೆನಪ್ಪ. ನೀವು ಒಂದು ಸಲ ನೋಡ್ಕೊಬಿಡಿ ಇದನ್ನು ನೋಡಿ. ಇದನ್ನೆಲ್ಲ ಲಿಸ್ಟ್ ಔಟ್ನ ನಾನು ಏನು ಮಾಡಿರ್ತೀನಿ, ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓಕೆ? ಆ ಲಿಂಕಲ್ಲಿ ನಿಮಗೆ ಈ ಫೋಟೋಸ್ ಎಲ್ಲ ಸಿಗುತ್ತೆ, ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ 1-2 ಸಲ ಬರೆದ್ಬಿಟ್ಟು ಮೆಮೊರೈಸ್ ಮಾಡಿ. ಗ್ಯಾರಂಟಿ ಇದೆಲ್ಲ ತುಂಬಾ ಈಸಿ ಇದೆ ಫಾರ್ಮುಲಾಸ್, ಓಕೆ? ಸೊ ಬಿಕಾಸ್ ಈ ಶಾರ್ಟ್ ಫಾರ್ಮ್ಸ್ ಎಲ್ಲ ನೀವು ಕಲ್ತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಬರೆಯೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್, ಓಕೆ? ಸೊ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ನೋಡಿ, ಇದು ಒಂದಷ್ಟು ಫಾರ್ಮುಲಾಸ್ ಇದೆ. ಇಷ್ಟು ಫಾರ್ಮುಲಾಸು ನಾನು ಸೆಕೆಂಡ್ ಪಿ ಯು ಸಿನಲ್ಲಿ ಮಾಡ್ಕೊಂಡಿದ್ದ ಡಿಫರೆನ್ಸಿಯೇಷನ್ ಶಾರ್ಟ್ ನೋಟ್ಸ್ ಅಷ್ಟೇ. ಇದು ಇನ್ನೂ ಬೇರೆ ಇದೆ, ಸರ್ಕಲ್ಸ್ ಇದೆ, ಎವ್ರಿಥಿಂಗ್. ಸೆಕೆಂಡ್ ಪಿ ಯು ಸಿ ಏನು ಓದಿದ್ವಿ ನಾವು 2010ಸಲ್ಲಿ ಅಷ್ಟೂ ಕೂಡ ನೋಟ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗಲೂ ಕೂಡ ನನ್ನ ಹತ್ರ ನೋಟ್ಸ್ ಇದೆ. ನಾನು ಅದೇ ನೋಟ್ಸ್ನ ರೆಫರ್ ಮಾಡ್ಕೊಂಡು ನಿಮಗೆ ಪಾಠ ಮಾಡೋದು, ಓಕೆನಾ? ಸೊ ನಾವು ಕಲ್ತಿರೋ ಬೇಸು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್, ಓಕೆ? ನಾನು ಡಿಫ್ರೆನ್ಸಿಯೇಷನ್ ಬೇಸಿಕ್ಸ್ ಏನು, ಮೀನಿಂಗ್ ಒಂದು ಹೇಳ್ತೀನಪ್ಪ. ಮೀನಿಂಗ್ ಆಫ್ ಡಿಫ್ರೆನ್ಷಿಯೇಷನ್ ನೀವು ಎಲ್ಲೋದ್ರೂ ಕಲಿಬೇಕು, ಓಕೆನಾ? ಸೊ ಡೆರಿವೇಟಿವು ಡಿಫ್ರೆನ್ಸಿಯೇಷನ್ಗೂ ಏನು ವ್ಯತ್ಯಾಸ? ಡೆರಿವೇಟಿವ್ ಅಂತಂದರೆ ಏನು? ಸೊ ಡೆರಿವೇಟಿವ್ ಅಂದರೆ ಏನು? ಡಿಫ್ರೆನ್ಸಿಯೇಷನ್ ಅಂದರೆ ಏನಪ್ಪ? ಡಿಫರೆನ್ಸಿಯೇಷನ್ ಇದ್ರ ಮೀನಿಂಗೇ ಗೊತ್ತಿರಲ್ಲ. ಡಿಫರೆನ್ಸಿಯೇಷನ್ ಏನು? ಡೆರಿವೇಟಿವ್ಗೂ ಡಿಫ್ರೆನ್ಸಿಯೇಷನ್ಗೂ ಮೀನಿಂಗ್ ಏನು? ಎನಿಬಡಿ ಯಾರಾದರೂ ಹೇಳ್ಬೋದಾ? ಸೊ ಡೆರಿವೇಟಿವ್ ಅಂತಂದರೆ ಅ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಕ್ವಾಂಟಿಟಿ ಎಕ್ಸ್, ಆರ್ ಸಿಂಪ್ಲಿ dy/dx ತಗೋಬೋದು, ಓಕೆ? dy/dx is called a derivative or differential coefficient of y. ಏನಂತ ಕರೀತಾರೆ ಇದನ್ನು? ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ y ಅಂತ. yನ ಡಿಫರೆನ್ಷಿಯೇಟ್ ಮಾಡಿರೋ ಕೋಎಫಿಷಿಯಂಟ್ ಅಂದರೆ d/dx ಆಫ್ y. ಇದನ್ನ ವೇರಿಯಬಲ್ ಅಂದ್ಕೊಂಡ್ರೆ ಇದನ್ನ ನಾನು ಏನಂತ ನೋಡೋದು, ಕೋಎಫಿಷಿಯಂಟ್ ಆಫ್ y ಅಂತ ಅಂದ್ಕೊಂಡ್ರೆ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಅಂತ ಹೇಳ್ತಾ ಇದೆ. ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ y is called
a derivative with respect to y with respect to x ಅಂತ. ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ y with respect to x ಅಂತೇಳಿ ಕರಿತೀವಿ. ವಾಟ್ ಈಸ್ ಅ ಡಿಫರೆನ್ಸಿಯೇಷನ್? So differentiation is a process of finding a derivative of any function. Process of finding a finding a derivative. ಸೊ ಪ್ರೊಸೆಸ್ ಆಫ್ ಫೈಂಡಿಂಗ್ ಆಫ್ ಅ ಡೆರಿವೇಟಿವ್ ಅಂತಂದರೆ ಹೇಗೆ? ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಓದಿದಿರಲ್ಲ, ಫಸ್ಟ್ ಪ್ರಿನ್ಸಿಪಲ್ ಮೆಥಡಲ್ಲಿ ನೀವು ಏನು ಫಾರ್ಮುಲಾ ಬರೆದಿದ್ರಿ? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವಾಟ್? ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಝೀರೋ, ಸಾರಿ ಡೆಲ್ಟಾ ಎಕ್ಸ್ ಟೆಂಡ್ಸ್ ಟು ಝೀರೋ, ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್, ರೈಟ್, ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ. ಬರ್ದಿದ್ದೀರಾ ಇದನ್ನು? ಡೆಲ್ಟಾ ಎಕ್ಸ್, ರೈಟ್? ಸೊ ಇದನ್ನು ಓದಿದ್ರಿ ಅಲ್ವಾ? ಸ್ಮಾಲ್ ಕ್ವಾಂಟಿಟಿ ಡೆಲ್ಟಾ ಎಕ್ಸ್ ಅನ್ನೋದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ರೈಟ್? ನೋಡಿದ್ದೀರಲ್ಲಪ್ಪ ಇದನ್ನು. ಸೊ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾನು ಒಂದು ಡಿಫ್ರೆನ್ಸಿಯೇಷನ್ನ ಫೈಂಡ್ ಔಟ್ ಮಾಡಿದ್ರೆ ಅದನ್ನ ಡೆರಿವೇಟಿವ್ ಆಫ್ ಸಮಥಿಂಗ್ ಅಂತ ಕರಿತೀವಿ. ಈಗ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಡೈರೆಕ್ಟಾಗಿ ಏನು ಬರೀತೀರಾ? ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಬರಿತೀವಿ, ರೈಟ್? ಕಾಸ್ ಎಕ್ಸ್. ಫೈಂಡ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಈ ಪ್ರೋಸೆಸ್ ಯೂಸ್ ಮಾಡ್ತೀವಲ್ಲ, ಡಿಫರೆನ್ಸಿಯೇಷನ್. ದಿಸ್ ಇಸ್ ಡಿಫರೆನ್ಸಿಯೇಷನ್ ಫಾರ್ಮುಲಾ. ಸೊ ಯೂಸ್ ದ ಡಿಫರೆನ್ಸಿಯೇಷನ್ ಪ್ರೋಸೆಸ್, ವಿ ಫೈಂಡ್ ದ ಡೆರಿವೇಟಿವ್ ಅಷ್ಟೇ. ಡಿಫರೆನ್ಸಿಯೇಷನ್ ಇಸ್ ಜಸ್ಟ್ ಅ ಪ್ರೋಸೆಸ್ ಆ್ಯಂಡ್ ಡೆರಿವೇಟಿವ್ ಇಸ್ ಜಸ್ಟ್ ರೆಡಿಯಾಗಿ ಬಂದಿರೋ ಅಂಥ ಆನ್ಸರ್ ಅಂತ ಅಂದ್ಕೊಳ್ಳಿ ಅಷ್ಟೇ. ನಾವು ಆಲ್ರೆಡಿ ಡಿಫ್ರೆನ್ಸಿಯೇಷನ್ ಗೊತ್ತಿರೋದನ್ನು ನಾವು ಡೆರಿವೇಟಿವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಕ್ಕಿ ಇದ್ದರೆ ಅದನ್ನು ಅನ್ನ ಮಾಡೋ ಪ್ರೋಸೆಸ್ ಬರುತ್ತಲ್ವ, ಅದನ್ನು ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಅನ್ನ ರೆಡಿ ಆದಮೇಲೆ ಏನಂತ ಕರಿತೀವಿ? ಅದನ್ನ ಡೆರಿವೇಟಿವ್ ಆಫ್ ಅ ಫಂಕ್ಷನ್ ಅಂತ ಕರಿತೀವಿ. ಅಂದರೆ ಡೈರೆಕ್ಟಾಗಿ ಹೇಳ್ತೀವಿ. ಇಲ್ಲಿ ನಮಗೆ ಆಲ್ರೆಡಿ ಗೊತ್ತು ಡೆರಿವೇಟಿವ್ ಆಫ್ ಅ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅದು ಯಾವುದು ಅಂತ ನೆನ್ಪಿಟ್ಕೋಬೇಕಷ್ಟೆ. ಡಿಫ್ರೆನ್ಸಿಯೇಷನ್ ಅಂದರೆ ಅದನ್ನು ಯಾವುದು ಬರುತ್ತೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡೋದು. ಓಕೆ, ಡಿಫ್ರೆನ್ಸ್ ಮೇಕ್ಔಟ್ ಆಯಿತಾ? ಆ್ಯಂಡ್ ದೆನ್ ಕಮ್ ಟು ದ ಮೀನಿಂಗ್. ಸೊ ಮೀನಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟೂ ಮೀನಿಂಗ್ಸ್. ಇಲ್ಲೇನು ಹೇಳಿದೆ? ಫಸ್ಟ್ ಒನ್ ಈಸ್ ಥಿಯರಿಟಿಕಲ್ ಮೀನಿಂಗ್ ಅಂತ ಹೇಳ್ಬೋದು. ಥಿಯರಿಯಲ್ಲಿ ಇಂಪ್ರೂವ್ ಮಾಡ್ಬೋದು. ಥಿಯರಿಟಿಕಲ್ ಮೀನಿಂಗ್. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈಸ್ geometrical meaning. Geometrical meaning. What is the difference between theoretical meaning and geometrical meaning? Theoretical meaning means it is just rate of change of a quantity y with respect to x or whatever, 1 with respect to x. Here dependent and independent variables are there. Okay, so differentiation of a one quantity with respect to y, ಇಲ್ಲಿ y with respect to x ಇದೆ, or 1 with respect to another ಹೇಳ್ಬೋದು. Geometrical meaning is what? Slope of a tangent to the curve. So what is the meaning of slope of a tangent to the curve? For example, ನಾನು ಒಂದು ಸರ್ಕಲ್ ತೊಗೋತೀನಿ ಅಂದ್ಕೊಳ್ಳಿ. ಸೊ ಸರ್ಕಲ್ಗೆ ಒಂದು ಲೈನ್ನ ಟಚ್ ಮಾಡಿದ್ರೆ, ಒಂದು ಪಾಯಿಂಟಲ್ಲಿ ಒಂದು ಲೈನ್ ಟಚ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ? ಇಟ್ಸ್ ಅ ಟ್ಯಾಂಜೆಂಟ್, ರೈಟ್? ಟ್ಯಾಂಜೆಂಟ್. ಆ ಟ್ಯಾಂಜೆಂಟಿನ ನಾನು ಏನು ಕರಿತೀನಿ? ಟ್ಯಾಂಜೆಂಟಿನ ವೇ ಅಂದರೆ ಯಾವ ಕಡೆ ಹೋಗ್ತಾ ಇದೆ, ದಿಕ್ಕು ಅಂದರೆ ಸೈಡ್, ಯಾವ ಸೈಡ್, ವಿಚ್ ಸೈಡ್ ಇಟ್ ಈಸ್ ಮೂವಿಂಗ್ ಅಂತೇಳಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಬೇಕು ನನಗೆ? ಸ್ಲೋಪ್ ಬೇಕು. ಇನ್ಕ್ರೀಸಿಂಗ್ ಇದೆಯೋ ಡಿಕ್ರೀಸಿಂಗ್ ಇದೆಯೋ ಅಂತ ಹೇಳೋಕ್ಕೆ ಸ್ಲೋಪ್ ಬೇಕಲ್ಲ. ಸೊ ಹೀಗೆ ಆ ಟ್ಯಾಂಜೆಂಟಿನ ಸ್ಲೋಪ್ ಆಫ್ ಅ ಟ್ಯಾಂಜೆಂಟ್ ಟು ಎನಿ ಕರ್ವ್. ಸೊ ನೀವು ಯಾವುದಾದ್ರು ಕರ್ವಲ್ಲಿ ಒಂದು ಪಾಯಿಂಟಿಗೆ ಹೇಳ್ತೀರಾ, ಅಟ್ ಅ ಟೈಮ್ ಒಂದು ಪಾಯಿಂಟಿಗೆ ನೀವು ಹೇಳ್ತೀರಾ ಅಂದರೆ ನಮಗೆ ಬರೋ ಆನ್ಸರ್ ಏನಾಗಿರುತ್ತೆ? ಆ ಸ್ಲೋಪ್ ಆಫ್ ಪರ್ಟಿಕ್ಯುಲರ್ ಟ್ಯಾಂಜೆಂಟ್ ಲೈನ್ ಆಗಿರುತ್ತೆ. ಸೊ ದಿಸ್ ಈಸ್ ದ ಜಾಮೆಟ್ರಿಕಲ್ ಮೀನಿಂಗ್. ಫಾರ್ ಎಕ್ಸಾಂಪಲ್ ನೀವು ಡಿಫ್ರೆನ್ಸಿಯೇಷನ್ ವರ್ಡ್ ಏನು ಹೇಳ್ತಾ ಇದೆ? ಪೀಸಸ್ ಆಗಿ, ಅಂದರೆ ಇಷ್ಟು ದೊಡ್ಡದಾಗಿ ಒಂದು ಯಾವುದೋ ಒಂದು ಕರ್ವ್ ಇದೆ ಅಂದ್ಕೊಳ್ಳೋಣ. ನನಗೆ
ಇಷ್ಟು ದೊಡ್ಡದಾಗಿ ಒಟ್ಟಿಗೆ ಹೇಳೋಕ್ಕಾಗಲ್ಲ. ಅದನ್ನು ನಾನು ಇಷ್ಟಿಷ್ಟು ಕಟ್ ಮಾಡಿಕೊಂಡು ಒಂದೊಂದೇ ಪಾಯಿಂಟಿಗೆ ತೊಗೋತೀನಿ. ಇಲ್ಲೊಂದು ಸಲ ಚೆಕ್ ಮಾಡ್ತೀನಿ, ಇಲ್ಲೊಂದು ಸಲ ಚೆಕ್ ಮಾಡ್ತೀನಿ, ಇನ್ಕ್ರೀಸಿಂಗ್ ಇದೆಯೋ ಡಿಕ್ರೀಸಿಂಗ್ ಇದೆಯೋ ಅಂತ ಪ್ರತಿ ಒಂದೊಂದಷ್ಟು ಪಾಯಿಂಟ್ಸಿಗೆ ಚೆಕ್ ಮಾಡಿಕೊಂಡು ಕೂಡಿಸಿ ಹೇಳ್ಬೋದು, ರೈಟ್. ಸೊ ಫುಲ್ ಇರೋದನ್ನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಕಟ್ ಮಾಡಿಬಿಟ್ಟು, ಅಂದರೆ ನನಗೆ ಬೇಕಾಗಿರೋ ಪಾಯಿಂಟ್ಸಲ್ಲಿ ಕಟ್ ಮಾಡಿಕೊಂಡು ನೋಡ್ಕೋತಾ ಇದ್ದೀನಿ. ಫಂಕ್ಷನ್ನು ಸ್ಲೋಪ್ ಹೇಗಿದೆ, ಇನ್ಕ್ರೀಸಿಂಗ್ ಇದೆಯಾ ಡಿಕ್ರೀಸಿಂಗ್ ಇದೆಯಾ ಅಂತ ಹೇಳ್ಬಿಟ್ಟು ಪ್ರತಿ ಸಲನೂ ಏನು ಮಾಡ್ತಾಯಿದ್ದೀನಿ, ಅಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ಕೋತಾ ಇದ್ದೀನಿ. ಎಲ್ಲಿ ಟಚ್ ಆಗುತ್ತಲ್ವ ಅಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ಕೋತಾ ಅದ್ರದ್ದು ಸ್ಲೋಪ್ ನೋಡ್ತಾ ಬರ್ತಾಯಿದ್ದೀನಿ. ಸೊ ದಿಸ್ ಈಸ್ ದ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಅ ಕರ್ವ್. ಇಲ್ಲಿ ನೋಡಿ, ಈ ಯಾವುದೋ ಒಂದು ಪಾಯಿಂಟ್ ಇದೆ ಅಂದ್ಕೊಂಡ್ರೆ ಟಚ್ ಮಾಡಿಕೊಂಡ್ರೆ ಇದ್ರದ್ದು ಪಾಯಿಂಟ್ಸ್ ಹೇಳ್ಬೋದಾ, ದಿಸ್ ಈಸ್ ಎಕ್ಸ್, ದಿಸ್ ಈಸ್ ವೈ. ಸೊ ಇಲ್ಲಿ ಚೂರು ಇದರಿಂದ ಮುಂದಕ್ಕೆ ಇಲ್ಲಿ ಚೇಂಜ್ ಆದರೆ ಏನಾಗುತ್ತೆ, ಇದು ಎರಡರದ್ದು ಡಿಫ್ರೆನ್ಸ್ ಹೇಳಿಬಿಟ್ಟು ಸ್ಲೋಪ್ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇದು ಮೇನ್ ಕಾನ್ಸೆಪ್ಟು. ಸೊ ಈ ಕಾನ್ಸೆಪ್ಟನ್ನ ನೀವು ಕ್ಲಾಸಲ್ಲಿ ಕೇಳಿರ್ತೀರ, ಓಕೆ. ಸೊ ಇಷ್ಟು ಬೇಸಿಕ್ಸ್ನ ನೆನ್ಪಿಟ್ಕೊಳ್ಳಿ. ಡೆರಿವೇಟಿವ್ ಅಂದ್ರೇನು, ಡಿಫ್ರೆನ್ಸಿಯೇಷನ್ ಅಂದ್ರೇನು, ಮೀನಿಂಗ್ ಆಫ್ ಡೆರಿವೇಟಿವ್ಸ್ ಆರ್ ಡಿಫ್ರೆನ್ಸಿಯೇಷನ್ ನೆನ್ಪಿಟ್ಕೊಳ್ಳಿ. ಸೊ ಎರಡು ಮೀನಿಂಗ್ ಇರುತ್ತೆ, ಥಿಯರಿಟಿಕಲ್ ಒಂದು, ಜಾಮೆಟ್ರಿಕಲ್ ಒಂದು. ಥಿಯರಿಟಿಕಲ್ ಬಂದ್ಬಿಟ್ಟು ರೇಟ್ ಆಫ್ ಚೇಂಜ್ ಆಫ್ ಒನ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅದರ್ ಕ್ವಾಂಟಿಟಿಗೂ ಕೂಡ ಏನಂತೀವಿ, ಡಿಫ್ರೆನ್ಸಿಯೇಷನ್ ಹೇಳ್ತೀವಿ. ಅಂದರೆ ಎಕ್ಸ್ ಚೇಂಜ್ ಆದಾಗ ವೈ ಕೂಡ ಚೇಂಜ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ. ಸೊ ಇನ್ನೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಸ್ಲೋಪ್ ಆಫ್ ಅ ಟ್ಯಾಂಜೆಂಟ್ ಟು ದ ಕರ್ವ್, ಓಕೆ. ಸೊ ಇಷ್ಟು ನೆನಪಿರುತ್ತಲ್ವಪ್ಪ. ಇದಾದಮೇಲೆ ನಾವು ನೆಕ್ಸ್ಟ್ ನೋಡೋದಾದರೆ, ಸೊ ಲೆಟ್ ಮಿ ಟೇಕ್ ಅ ಸ್ಟ್ಯಾಂಡರ್ಡ್ ಡೆರಿವೇಟಿವ್, ಓಕೆ. ಸ್ಟ್ಯಾಂಡರ್ಡ್ ಡೆರಿವೇಟಿವ್, ಓಕೆ. ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್. ಸೊ ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಏನು, ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಅಂದರೆ, ಓಕೆ, ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ನಾವು ಇದನ್ನು ಫಸ್ಟ್ ಪಿ ಯು ಸಿನಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಮೆಥಡಲ್ಲಿ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದೀವಲ್ವ. ಫಸ್ಟು ಆಲ್ಜಿಬ್ರಾಯಿಕ್ ತೊಗೋಣ. ಆಲ್ಜಿಬ್ರಾಯಿಕ್ ಒಂದಿದೆ, ಯಾವ್ಯಾವ ಫಸ್ಟು ಫಂಕ್ಷನ್ಸ್ ನೋಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ಗೆ ಯಾವ್ಯಾವ್ದು ಬರೀಬೇಕು, ಆಲ್ಜಿಬ್ರಾಯಿಕ್ ಫಂಕ್ಷನ್, ಸೆಕೆಂಡ್ ಒನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇದನ್ನು ನೀವು ಶಾರ್ಟ್ ನೋಟ್ಸ್ ಬರ್ಕೊಂಡ್ರೆ ತುಂಬ ಈಸಿಯಾಗಿ ನೆನಪಿರುತ್ತೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಥರ್ಡ್ ಒನ್ ಈಸ್ ಲಾಗ್ ಫಂಕ್ಷನ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, and then last inverse trigonometric function. ಆ್ಯಂಡ್ ದೆನ್ ನಿಮಗೆ ಹೈಯರ್ ಕ್ಲಾಸಸ್ಸಿಗೆ ಹೋಗ್ತಾ ಇನ್ನೊಂದು ಬರುತ್ತೆ, ಹೈಪರ್ಬೋಲಿಕ್ ಫಂಕ್ಷನ್ ಅಂತ ಹೇಳ್ಬಿಟ್ಟು, ಓಕೆ. ಹೈಪರ್ಬೋಲಿಕ್ ಫಂಕ್ಷನ್ಸ್, ಇದಕ್ಕೂ ಕೂಡ ಡೆರಿವೇಟಿವ್ಸ್ ಬರಿಬೋದು ನಾವು, ಹೇಗೆ ಅಂತ ಹೇಳ್ತೀನಿ. ಸೊ ದಿಸ್ ಈಸ್ ಎಕ್ಸೆಪ್ಷನಲ್ ಫಾರ್ ಯು. ನಿಮಗಿಲ್ಲ, ಆ್ಯಕ್ಚುಲಿ ನಮಗಿತ್ತು ಇದೆಲ್ಲ. ಹೈಪರ್ಬೋಲಿಕ್ ಫಂಕ್ಷನ್ ಇಟ್ ಈಸ್ ನಾಟ್ ಫಾರ್ ಯು. ಸೊ ನಾಟ್ ಫಾರ್ 2026 ಎಕ್ಸಾಮಿನೇಷನ್ಗಿಲ್ಲ, ಓಕೆನಾ. ಸೊ ಈ 5 ಫಂಕ್ಷನ್ಗೆ ನಾವೀಗ ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಬರಿತಾ ಹೋಗೋಣ, ಓಕೆನಪ್ಪ. ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಫಸ್ಟು ಆಲ್ಜಿಬ್ರಾಯಿಕ್ ಫಂಕ್ಷನ್, ಓಕೆ. ಆಲ್ಜಿಬ್ರಾಯಿಕ್ ಫಂಕ್ಷನ್, ಓಕೆ. ಇಲ್ಲಿ ಆಲ್ಜಿಬ್ರಾಯಿಕ್ ಫಂಕ್ಷನ್ ಬರ್ಕೊಳ್ಳೋಣ. ಆಲ್ಜಿಬ್ರಾಯಿಕ್ ಫಂಕ್ಷನ್ ಹಿಯರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ನೋಟ್ಸ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟೊತ್ತಿಗೆಲ್ಲ ಬರ್ಕೊಂಡಿರ್ತೀರ. ಸೊ ನೀಟಾಗಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಡೆರಿವೇಟಿವ್ಸ್ ಆಫ್ algebraic function and derivatives of trigonometric function. So first one, ಇಷ್ಟು ನೆನ್ಪಿಟ್ಕೊಳ್ಳಿ, dy dx of
x power n is equals to nx to the power n minus 1 ಬ್ರ್ಯಾಕೆಟಲ್ಲಿ ಫಂಕ್ಷನ್ ಟು ದಿ ಪವರಲ್ಲಿ ಕಾನ್ಸ್ಟ್ಯಾಂಟ್ ಅಂತ ಬರ್ಕೊಳ್ಳಿ. ಕಾನ್ಸ್ಟ್ಯಾಂಟ್ ಇದರದ್ದು ಮೇನ್ ಕಂಡೀಷನ್. ಕಾನ್ಸ್ಟ್ಯಾಂಟ್ ಏನಾಗಿರಬೇಕು, ಫಂಕ್ಷನ್ನ ಪವರಲ್ಲಿ ಕಾನ್ಸ್ಟ್ಯಾಂಟ್ ಇದ್ದರೆ ಇದು ಡಿಫ್ರೆನ್ಸಿಯೇಷನ್ ಬರುತ್ತೆ. ಸೆಕೆಂಡ್ ಒನ್ ಇದರದ್ದೇ ಡಿರೈವ್ಡ್ ಏನು ಮಾಡೋಣ, ಸೊ ಎಕ್ಸ್ ಪವರ್ ಎನ್ ಇದೆ ಅಲ್ವಾ, ಇದನ್ನು 1 ಹಾಕೋಣ. ಯಾವುದಾದ್ರೂ ಒಂದು ಕಾನ್ಸ್ಟ್ಯಾಂಟ್ ತೊಗೋಣ, ಏನಾಗುತ್ತೆ, ಸೊ ಇದನ್ನು ಬರೆಯೋದಾದರೆ ಡಿ ಬೈ ಡಿ ಎಕ್ಸ್ ಆಫ್, ಸೊ ಕಾನ್ಸ್ಟ್ಯಾಂಟ್ ಅಂದರೆ ಹೇಗೆ ಬಂದಿರುತ್ತೆ, ಈಗ ಯಾವುದೋ ಒಂದು 1 ಅಂತ ತೊಗೊಳೋಣ. 1 ಅನ್ನೋ ನಂಬರು ಹೇಗೆ ಬಂದಿರುತ್ತೆ, ಎನಿಥಿಂಗ್ ಟು ದ ಪವರ್ 0 ಏನಾಗಿರುತ್ತೆ 1 ಆಗಿರುತ್ತೆ ಅಂದ್ಕೊಳ್ಳೋಣ. ಓಕೆ, ಎನಿಥಿಂಗ್ ಟು ದ ಪವರ್ 0 ಈಸ್ 1 ಅಂತ ಅಂದ್ಕೊಳ್ಳೋಣ. ಸೊ ಯಾವುದೇ ನಂಬರ್ ಅದು 3 ಇಂಟು 1 ಈ ಥರ 1 ಪವರ್ 0 ಹಾಕೋಬೋದಲ್ಲ ಹೀಗೆ. ಸೊ ನೀವು ಆ ಕಾನ್ಸೆಪ್ಟ್ ಮೇಲಾದರೂ ಹೇಳ್ಬೋದು, ಅಥವಾ ಟ್ಯಾಂಜೆಂಟ್ ಕಾನ್ಸೆಪ್ಟ್ ಮೇಲೆ ಹೇಳಿದ್ರೆ ಈಸಿ ಆಗುತ್ತೆ ಇದು. ಸ್ಲೋಪ್ ಆಫ್ ಅ ಟ್ಯಾಂಜೆಂಟ್ ಹೇಳಬೇಕು ಅಂದರೆ ಸ್ಟ್ರೈಟ್ ಲೈನಿಗೆ ನಮಗೇನು ಸಿಗಲ್ಲ, ಟ್ಯಾಂಜೆಂಟ್ ಸಿಗಲ್ಲ. ಸೊ ಆನ್ಸರ್ ಏನು ಬರಲೇಬೇಕು, 0 ಬರಬೇಕು, ರೈಟ್. ಕೆ ಮೀನ್ಸ್ ವಾಟ್, ಕಾನ್ಸ್ಟ್ಯಾಂಟ್. Okay, k means constant. Then d by dx of just derived formula ಅಷ್ಟೇ ಬರೀತಾ ಇರೋದು, x equal to 1. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಈ ಆನ್ಸರ್ ಸಿಗುತ್ತೆ. ದೆನ್ ಡೆರಿವೇಟಿವ್ ಆಫ್, ಇವೆಲ್ಲ ನೆನಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಕ್ವಶನ್ ಆನ್ಸರ್ಸ್ ಬರೆಯೋಕ್ಕೆ ಈಸಿ ಆಗುತ್ತೆ. x is equals to ಸೊ ಡಿಫ್ರೆನ್ಸಿಯೇಷನ್ ಎಫ್ ಎಕ್ಸ್ ಇಸ್ 2x ಆಗುತ್ತೆ. ದೆನ್ ಫಿಫ್ತ್ ಒನ್ ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ತಗೊಳ್ಳಿ. ಓಕೆ, ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು 3x². ಈ ಫಾರ್ಮುಲಾಸ್ ನೋಡ್ತಾ ಇದ್ರೆ ನಿಮಗೆ, ಸೊ ಎಕ್ಸ್ ಟು ದಿ ಪವರ್ ಏನಾದರೂ ಬರಲಿ, ಪವರ್ ಯಾವುದೇ ಒಂದು ಫಂಕ್ಷನಿನ ಪವರ್, ಸೊ ಇಯರ್ ಬ್ರ್ಯಾಕೆಟಲ್ಲಿ ಏನು ಬರೀರಿ, ಫಂಕ್ಷನ್ to the power any constant or a number. ಓಕೆ, ನಂಬರ್ ಬಂದರೆ ಏನಾಗುತ್ತೆ, ಸೊ ದ ಗಿವನ್ ನಂಬರ್ ಎಕ್ಸ್ ಟು ದಿ ಪವರ್ ಅದರದ್ದು 1 ನಂಬರ್ ಲೆಸ್ ಆಗುತ್ತೆ ಅಂತ. ಫಂಕ್ಷನ್ ಟು ದಿ ಪವರ್ ನಂಬರ್ ಅಲ್ಲ ಕಾನ್ಸ್ಟೆಂಟ್. ಓಕೆ, ಸೊ ಇಷ್ಟಕ್ಕೆ ಆಲ್ಜಿಬ್ರಾಯಿಕ್ ಫಂಕ್ಷನ್ ಇದೆ, ರೈಟ್. ನೆಕ್ಸ್ಟ್ ಡೆರಿವೇಟಿವ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಲಾಸ್ಟ್ ಇಯರ್ ಓದಿದ್ದೀವಲ್ವಾ. ಸೊ ಇದನ್ನು ನಾವು 2 ಪಾರ್ಟಾಗಿ ಮಾಡ್ಕೊಳ್ಳೋಣ. ಈಸಿ ಆಗುತ್ತೆ. ಓಕೆ, ಸೊ ಡೆರಿವೇಟಿವ್ ಆಫ್ sin x is equals to cos x. Second one, derivative of cos x is equals to minus sin x. Then second one, derivative of tan x is equals to secant square x. Fourth one, so this is third one, this is fourth one, d by dx of cot x is minus cosecant square x. Then fifth one, derivative of secant x is equals to secant x tan x. Then sixth one, derivative of cosecant x is equals to minus of cosec x into cot x. Okay, so these are the formulas we have to remind. ಏನಾದರೂ ಆಗಲಿ ಬೈ ಉಕ್ಕ ಆರ್ ಕ್ರುಕ್ ಹೇಗೆ ನೆನ್ಪಿಟ್ಕೊತಿರೋ ಗೊತ್ತಿಲ್ಲ, ಇಷ್ಟು ಫಾರ್ಮುಲಾ ನಿಮಗೆ ನೆನಪಿರಬೇಕು. ಇದ್ರ ಜೊತೆ ಇನ್ನು ಒಂದಷ್ಟು ಫಾರ್ಮುಲಾ ಸೆಕೆಂಡ್ ಪಿ ಯು ಸಿನಲ್ಲೇ ಬಂದಿರೋ ಅಂಥದ್ದು. ಲಾಗ್ ಫಂಕ್ಷನ್, ಓಕೆ.
ಇದೊಂದು ಸ್ಪೆಷಲಾಗಿ ನೋಡ್ಕೊಳ್ಳಿ. ಹಾಗೆಯೇ ಲಾಗರಿದಮಿಕ್ ಫಂಕ್ಷನ್, ಲಾಗರಿದಮಿಕ್ ಫಂಕ್ಷನ್ ಅಥವಾ ಲಾಗ್ ಫಂಕ್ಷನ್, ಸಿಂಪ್ಲಿಯ ಲಾಗ್ ಫಂಕ್ಷನ್ ಅಂತ ತಗೊಳ್ಳಿ. ಲಾಗರಿದಮ್ಸ್ ಆರ್ ಲಾಗ್ ಫಂಕ್ಷನ್. ನಿಮಗೆ ಲಾಗರಿದಮ್ ಅಂದರೆ ಗೊತ್ತಾಗಿಲ್ಲ ಅಂದರೆ ನೋಡಿ ನೀಟಾಗಿ ಲಾಗ್ ಫಂಕ್ಷನ್. ಸೊ ವಿ ಹ್ಯಾವ್ ಓನ್ಲಿ ಒನ್ ಫಾರ್ಮುಲಾ. ಸೊ 2 ಫಾರ್ಮುಲಾ ಬರುತ್ತೆ. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ is equals to 1 by x. Then derivative of a power x is equals to a power x into log a. So this is a constant to the power function. Constant to the power function. ಕಾನ್ಸ್ಟ್ಯಾಂಟ್ ಟು ದಿ ಪವರ್ ಫಂಕ್ಷನ್ ಇದ್ದರೆ ನಿಮಗೇನು ಬರುತ್ತೆ? ಕಾನ್ಸ್ಟ್ಯಾಂಟ್ ಟು ದಿ ಪವರ್ ಫಂಕ್ಷನ್ ಇಂಟು ಲಾಗ್ ಎ ಬರುತ್ತೆ. ಸೊ ಇದನ್ನು ಮರಿಬಾರ್ದು, ಇಷ್ಟನ್ನು ಮರಿಬಾರ್ದು. ಓಕೆ, ಈ ಪವರ್ ಎಕ್ಸ್ ಇದೆ, ಈ ಪವರ್ ಎಕ್ಸ್ ಲಾಗ್ ಇದೆ, ಬಿ ಸಿ ಇದೆ. ಓಕೆ, ದೆನ್ ಇನ್ನೊಂದು ಫಂಕ್ಷನ್ ಇದೆ, ಲಾಸ್ಟ್ ಫಂಕ್ಷನ್. ನೀವು ಕಲಿಲೇಬೇಕಾಗಿ ನೆನ್ಪಿಟ್ಕೊಬೇಕಾಗಿರೋದು. ಓಕೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಹೇಳ್ಬಿಟ್ಟು. ಓಕೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಚೆನ್ನಾಗಿ ಕಾಣಿಸಿಲ್ಲ ಕಲರು. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದರೆ ಇಟ್ ಈಸ್ ಓನ್ಲಿ ಒನ್ exponential function. Exponential function is we have derivative of d by dx of exponential function is e power x is equals to e power x itself. ಓಕೆ, ಸೊ ಇಷ್ಟು ಫಾರ್ಮುಲಾಸು ನೀವು ನೆನ್ಪಿಟ್ಕೋಬೇಕು. ಓಕೆನಪ್ಪ, ಇಷ್ಟು ಫಾರ್ಮುಲಾಸು ನೀವು ನೆನ್ಪಿಟ್ಕೋಬೇಕು. ಸೊ ಸ್ಟ್ಯಾಂಡರ್ಡ್ ಡೆರಿವೇಟಿವಲ್ಲಿ ಫಸ್ಟು ನೀವು ನೆನ್ಪಿಟ್ಕೋಬೇಕಾಗಿರೋದು ಯಾವ ಫಾರ್ಮುಲಾ? ಎಕ್ಸ್ ಟು ದಿ ಪವರ್ ಎನ್. ಸೊ ಒಂದು 10 ಸಲ ನನ್ನ ಜೊತೆ ರಿಪೀಟ್ ಮಾಡಿ. ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಎನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್, 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 ಎನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್. ನೀವು ಹೇಳ್ತಾ ಒಂದು 10 ಟೈಮ್ಸ್ ಬರೀರಿ. ಎನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್, ಎನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್ 10 ಟೈಮ್ಸ್ ಬರೀರಿ. ಓಕೆ, 10 ಟೈಮ್ಸ್ ಬರೆದ್ರೆ ಈಸಿಯಾಗಿ ನೆನಪಿರುತ್ತೆ. ಓಕೆ, ನೆಕ್ಸ್ಟ್ ಎನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್ ಆದರೆ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ನೆಕ್ಸ್ಟ್ ಯಾವುದು? ಸಿ, ಸೊ ಇಯರ್ ಡಿಫ್ರೆನ್ಸಿಯೇಷನ್ ಆಫ್ ಏನಿದೆ? ಸೊ ವಿ ಹ್ಯಾವ್ ಡಿಫ್ರೆನ್ಸಿಯೇಷನ್ ಆಫ್, ಪ್ಲೀಸ್ ಓಪನ್,
ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇದೆ. ಸೊ ಇದೆಲ್ಲ ಒಂದು 3 to 4 ಟೈಮ್ಸ್ ನೋಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಓಕೆ, ಫಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಎನ್ ಎಕ್ಸ್ ಟು ದಿ ಪವರ್ n-1. ಎಷ್ಟು ಸಲ ಬರೀಬೇಕು? 5 ಟೈಮ್ಸ್ ಬರೀಬೇಕು. ಎಷ್ಟು ಸಲ? 5 ಟೈಮ್ಸ್ ಬರೀಬೇಕು. ಓಕೆನಾ? 5 ಟೈಮ್ಸ್ ಬರೀಬೇಕು. ನೆಕ್ಸ್ಟ್, ಡಿಫ್ರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ 0. ಕಣ್ಣು ಮುಚ್ಕೊಳ್ಳಿ, ಹೇಳ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಎನ್ ಎಕ್ಸ್ ಟು ದಿ ಪವರ್ 1. ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ಸ್ ಟು 0. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 2x. ಡಿಫ್ರೆನ್ಸಿಯೇಷನ್ ಬೇಡವಾ? ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಈಕ್ವಲ್ಸ್ ಟು ಎನ್ ಎಕ್ಸ್ ಟು ದಿ ಪವರ್ ಎನ್. ದೆನ್ differentiation of a constant function is always 0. Differentiation of x is 1, x square is 2x, so x cube is 3x square, like that. ಸೊ ಇದನ್ನು ಒಂದು 10 ಸಲ 10 ಟೈಮ್ಸ್ ಮೆಮೊರೈಸ್ ಮಾಡಿ. ನಿಮಗೆ ಇದು ಯಾವುದು ಮೆಮೊರೈಸ್, ಇದು ಎರಡು ಫಾರ್ಮುಲಾನ ನೀಟಾಗಿ ಕಲ್ತ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎನ್, ಡಿಫ್ರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್. ಓಕೆ, ಇದು ಎರಡನ್ನೂ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಕಮ್ ಟು ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ನಿಮಗೇನಿದೆ? ಸೈನ್ ಎಕ್ಸ್, ಟ್ಯಾನ್ ಎಕ್ಸ್, ಸಿಕ್ಯಾಂಟ್ ಎಕ್ಸ್. ನೋಡಿ, ಡಿಫ್ರೆನ್ಸಿಯೇಷನ್ ಫಂಕ್ಷನ್ಸಲ್ಲಿ ಸೈನ್ ಎಕ್ಸಿನ ರೆಸಿಪ್ರೋಕಲ್ ಯಾವುದು? ಕೊಸಿಕ್ಯಾಂಟ್ ಎಕ್ಸ್ ಬರುತ್ತೆ, ರೈಟ್? ರೆಸಿಪ್ರೋಕಲ್ ಒಂದಿನ ಲಾಸ್ಟ್ ನೋಡ್ಕೊಳ್ಳಿ. ಎನಿ trigonometric function start with c gives the derivative always the negative answer. Always what? Negative answer. ನೋಡಿ, differentiation of sin is cos, differentiation of tan is secant square, secant is secant into tan. But differentiation cos is minus cos x, differentiation of cot x is minus cosec square x, differentiation of cosecant x is minus cosecant x into cot x. ಸೊ ಈ ಆರನ್ನು ನೀವು ಮಿನಿಮಮ್ ಒಂದೊಂದನ್ನು ನೀವು ಮಿನಿಮಮ್ ಅಂದರೆ 20 ಟೈಮ್ಸ್ ಬರಿಬೇಕು. 20 ಟೈಮ್ಸ್. ಸೊ ಇಷ್ಟು ಕಲಿಯೋದಕ್ಕೆ ಅಷ್ಟೊಂದು ಬರಿಬೇಕು. 20 ಟೈಮ್ಸ್ ಅಂದರೆ ಇದಿಷ್ಟು ಸೇರಿ 120 ಟೈಮ್ಸ್ ಆಗಿರಬೇಕು. ಎಲ್ಲೋ ಒಂದು ಕಡೆ ಬರ್ಕೊಳ್ಳಿ ನೀವು. ಯಾವುದೋ ಒಂದು ಪೇಪರ್ ತೊಗೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ನಾನು 20 ಟೈಮ್ಸ್ ಮಾಡಿ, ಡಿಫ್ರೆನ್ಸಿಯೇಷನ್ ಬಂದರೂ ಪರವಾಗಿಲ್ಲ, 20 ಟೈಮ್ಸ್ ಇದನ್ನು ನೀವು 20 ಟೈಮ್ಸ್ ಬರೆಯೋದ್ರಿಂದ ನೀಟಾಗಿ ನಿಮ್ಮ ನಾಲ್ಗೆ ಒಳಗಡೆ ಕೂತ್ಬಿಡುತ್ತೆ. ಅದು ನಿಮ್ಮ ತಲೆ ಒಳಗಡೆ ಹಾಗೇ ಇದ್ದುಬಿಡುತ್ತೆ, ಅದು ಎಲ್ಲೂ ಹೋಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಹೋಪ್ ನೀವಿಷ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಕಲಿತ್ರೆ, ನೆಕ್ಸ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಕಲಿತ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಬರುತ್ತಲ್ಲ, ಯಾವುದು 5 ಮಾರ್ಕ್ ಕ್ವಶನ್ನು. ಓಕೆ, 5 ಮಾರ್ಕ್ ಕ್ವಶನ್ ಬರುತ್ತಲ್ವ? ಯಾವ್ದು ಬರುತ್ತೆ 5 ಮಾರ್ಕ್ ಕ್ವಶನ್ನು? 5 ಮಾರ್ಕ್ ಕ್ವಶನ್ ಬಂದ್ಬಿಟ್ಟು ಫೈಂಡ್ ದ ಡೆರಿವೇಟಿವ್ ಆಫ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ರೈಟ್? ಸಾಲ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದಿದೆ ಅಲ್ವಾ? ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ second order derivatives becomes very easy. For example, find the second order derivatives of x cube ಕೇಳ್ತಾರೆ ಅನ್ಕೊಳ್ಳಿ. find the second order derivative. It is denoted by ಒಂದು 3-4 ಥರ ಹೇಳ್ಬೋದು. ಸೊ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ 2 ಟೈಮ್ಸ್ ಡೆರಿವೇಟಿವ್ ಮಾಡಿದ್ದೀವಿ ಅಂತ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಫ್ ಸೇಮ್ ಫಂಕ್ಷನ್ ವೈ ಇಟ್ ಸೆಲ್ಫ್. ಸಿ, ಈ 2 ಅನ್ನೋದು ಏನಿದೆಯಲ್ಲ 2 ಇದೆಯಲ್ಲ 2 ಟೈಮ್ಸ್ ಡಿಫ್ರೆನ್ಸಿಯೇಷನ್ ಅಂತ ಇರುತ್ತೆ, d2 ಆಫ್ ವೈ ಅಂತ ಹೇಳ್ಬೋದು. ಓಕೆ, ಸೊ ಸಮ್ಟೈಮ್ಸ್ ದೇ ಆರ್ ಟೇಕಿಂಗ್ y2 ಅಂತಲೂ ತಗೋತಾರೆ. ದಿಸ್ ಆರ್ ಆಲ್ ಮೀನಿಂಗ್ ಆಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ ಅ ಫಂಕ್ಷನ್ ಅಂತ. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ ಅ ಫಂಕ್ಷನ್. ಓಕೆ, ನಾನಿವಾಗ ಒಂದು ಫಂಕ್ಷನ್ ಕೊಡ್ತೀನಿ ನಿಮಗೆ. ಚೈನ್ ರೂಲ್ ಚೆನ್ನಾಗಿ ನೆನಪಿರ್ಬೇಕು ಇದಕ್ಕೆ, ಚೈನ್ ರೂಲ್. ಓಕೆ, ಒಂದು ಸೆಕೆಂಡ್, ಇಲ್ಲಿ ನಿಮಗೆ ಚೈನ್ ರೂಲ್ ಹೇಳಬೇಕಿತ್ತು, ಚೈನ್ ರೂಲ್ ಹೇಳಿಲ್ಲ. ಆಮೇಲೆ ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಹೇಳಿಲ್ಲ, ಸಾರಿ. ಚೈನ್ ರೂಲ್. ಸೊ ರೂಲ್ಸ್ ಫಸ್ಟ್ ಹೇಳಬೇಕಿತ್ತು. ರೂಲ್ಸ್ ವಾಟ್? ಅಡಿಟಿವ್ ರೂಲ್ ಅಥವಾ ಅಡಿಷನ್, ಡಿಫ್ರೆನ್ಸಿಯೇಷನ್ ಫಾರ್ ಅಡಿಟಿವ್ ರೂಲ್. ಫಸ್ಟ್ ಒನ್ ಏನು ಬರೀತೀರಾ? ಸೊ ಫಂಕ್ಷನ್ differentiation of derivative of u plus v is equals to what? du by dx plus dv by dx. Differentiation of u and
ಡಿಫ್ರೆನ್ಸಿಯೇಷನ್ ಆಫ್ ಯು ಪ್ಲಸ್ ವಿ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಯು ಪ್ಲಸ್ ಅಥವಾ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಂತ ಹೇಳ್ಬೋದು. ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಪ್ಲಸ್ ಸೆಕೆಂಡ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್, ಸೊ derivative rule for subtraction is u minus v, same du by dx minus dv by dx. Then third rule is product rule. We call it as product or Leibniz rule. Product or Leibniz rule ಅಂತ ಕರೀತಾರೆ. So it is derivative of u into v2 function, then ನೋಡಿ first function into derivative of second, first into derivative of second plus second function into derivative of first function. Next fourth one ಬಂದ್ಬಿಟ್ಟು quotient rule ಅಂತ ಕರೀತಾರೆ. Quotient rule. What is mean by a quotient rule? Derivative of quotient ಅಂತಂದ್ರೆ ಏನು? ಫ್ರಾಕ್ಷನ್, ರೈಟ್. u by v ಆರ್ ಫಸ್ಟ್ ಬೈ ಸೆಕೆಂಡ್ ಅಂದ್ಕೊಂಡ್ರೆ ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ವಿ ಇಂದ ಸ್ಟಾರ್ಟ್ ಮಾಡಬೇಕು. ವಿ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಮೈನಸ್ ಫಸ್ಟ್ ಫಂಕ್ಷನ್ into derivative of second function, derivative of second function ನೋಡಿ, ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್, ಡಿನಾಮಿನೇಟ್ರಲ್ಲಿ ಏನು ಬರಬೇಕು? ಡಿನಾಮಿನೇಟ್ರಲ್ಲಿ ವಿ ಸ್ಕ್ವೇರ್ ಬರಬೇಕು. ಸೆಕೆಂಡ್ ಫಂಕ್ಷನ್ ಟು ದಿ ಪವರ್ ಹೋಲ್ ಸ್ಕ್ವೇರ್ ಬರಬೇಕು. ಸೊ ದಿಸ್ ಈಸ್ ಕೋಶಂಟ್ ರೂಲ್. ಸೊ ಇಷ್ಟು ರೂಲ್ಸು ನೆನಪಿದ್ರೆ ಮಾತ್ರ ನೀವು ಈಸಿಯಾಗಿ ಡಿರೈವೇಟಿವ್ಸ್ನ ಫೈಂಡ್ ಔಟ್ ಏನೇನು ಮಾಡಿದ್ದೀರಲ್ವ, ಈ ರೂಲ್ಸ್ ಎಲ್ಲ ನೆನಪಿದ್ರೆ ಮಾತ್ರ ನಿಮಗೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನಿಂದ ಹಿಡಿದು ಬರೋ ಎಲ್ಲ ಎಲಿಮೆಂಟ್ಸಿಗೂ ಆನ್ಸರ್ ಬಂದಿರೋದು ಒಂದಷ್ಟು ಈ ರೂಲ್ಸಿಂದಲೇ. ಈ ರೂಲ್ಸ್ ಗೊತ್ತಿದ್ರೆ ಮಾತ್ರನೇ ಅಲ್ಲೇನೋ ಬರಿಬೋದು, ಅಥವಾ ಆ ಎಲಿಮೆಂಟ್ಸ್ ಗೊತ್ತಿದ್ರೆ ಈ ರೂಲ್ಸ್ ಎಲ್ಲ ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ಕ್ವಶನ್ಸ್ ಬರೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ವೇನ್ರಮ್ಮ? ಸೊ ಇಷ್ಟು ರೂಲ್ಸು ನಿಮ್ಗೆ ನೆನಪಿರಲಿ. ಓಕೆ, ಇದಾದಮೇಲೆ ಇನ್ನೂ ಒಂದು ರೂಲ್ ಇದೆ, ದಟ್ ಈಸ್ ಚೈನ್ ರೂಲ್. ಚೈನ್ ರೂಲ್ ಅಂತ ಕರಿತೀವಿ. ಓಕೆ, ಸೊ ಚೈನ್ ಅಂದರೆ ನೆನಪಿದೆಯಾ? ಎಲ್ರಿಗೂ ಬರುತ್ತಲ್ವ ಚೈನ್ ಅಂದರೆ ಏನು ಅಂತ ಹೇಳ್ಬಿಟ್ಟು? ಚೈನ್ ರೂಲ್ ಅಂತ ಕರಿತೀವಿ, ಚೈನ್ ರೂಲ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನೇನು ತಗೋತೀನಿ, ವೈ ಅನ್ನೋ ಫಂಕ್ಷನ್ನು ನಲ್ಲಿ ಬರ್ಕೊಂಡ್ರೆ ಯು ಅನ್ನೋ ಫಂಕ್ಷನ್ನು ಎಕ್ಸಲ್ಲಿ ಡಿಫೈನ್ ಆಗಿರುತ್ತೆ ಅಂದ್ಕೊಳ್ಳೋಣ. ಅಂದರೆ ಫಂಕ್ಷನ್ ಆಫ್ ಫಂಕ್ಷನ್ ಏನಂತ ಕರಿತೀವಿ? ಇದು ಫಂಕ್ಷನ್ ಆಫ್ ಫಂಕ್ಷನ್ ಇದ್ದರೆ ಹೆಂಗೆ ಬರೆಯೋದು ಚೈನ್ ರೂಲ್ನ? ಓಕೆ, ಫಾರ್ ಎಕ್ಸಾಂಪಲ್ ರೈಟ್ ದ ಡಿಫ್ರೆನ್ಸಿಯೇಷನ್ ಆಫ್, ಫೈಂಡ್ ದ ಡಿಫ್ರೆನ್ಸಿಯೇಷನ್ ಆಫ್ sin 2x. ನೋಡಿ, ದಿಸ್ ಇಸ್ ಕಾಲ್ಡ್ ಕಾಂಪೋಸಿಟ್ ಫಂಕ್ಷನ್. ಫಂಕ್ಷನ್ ಆಫ್ ಫಂಕ್ಷನ್ ಆರ್ ಕಾಂಪೋಸಿಟ್ ಫಂಕ್ಷನ್. ಸೊ ಡೆರಿವೇಟಿವ್ ಚೈನ್ ರೂಲ್ ಇಸ್ ವಾಟ್? ಫಾರ್ ಕಾಂಪೋಸಿಷನ್ ಆಫ್ ಟು ಫಂಕ್ಷನ್. ಇಲ್ಲಿ ಯಾವ್ಯಾವ ಫಂಕ್ಷನ್ದು ಕಾಂಪೋಸಿಷನ್ ಇದೆಯಪ್ಪ? sin x ಮತ್ತು 2x. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು sin x ಅನ್ನೋ ಒಂದು ಫಂಕ್ಷನ್ ಇದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಅನ್ನೋ ಒಂದು ಫಂಕ್ಷನ್ ಇದೆ. ಸೊ ಇದು ಎರಡನ್ನೂ ನಾವು ಕಾಂಪೋಸಿಷನ್ ಮಾಡಿ ಬರೆದಿರೋ ಫಂಕ್ಷನ್ನೇ ನೆಕ್ಸ್ಟ್ ಫಂಕ್ಷನ್, ದಟ್ ಈಸ್ sin 2x. ಸೊ ಇದಕ್ಕೆ ಡಿಫರೆನ್ಸಿಯೇಷನ್ ಮಾಡೋದು ಹೇಗೆ? ಇಟ್ಸ್ ವೆರಿ ಈಸಿ. 1 ಮಾರ್ಕ್ ಕ್ವಶನ್ ಕಂಪಲ್ಸರಿ ಚೈನ್ ರೂಲ್ ಮೇಲೆ ಇದೆ ಅಲ್ವಾ ನಿಮಗೆ? ನೋಡಿ ಹೇಳ್ಕೊಡ್ತೀನಿ ಹೇಗೆ ಬರೆಯೋದು ಅಂತ ಹೇಳ್ಬಿಟ್ಟು. ಚೈನ್ ರೂಲು, ನೀವು ರೂಲ್ ನೆನ್ಪಿಟ್ಕೊಳ್ಳಿ. ಫಂಕ್ಷನ್ ಏನಾಗಿರುತ್ತೆ? ಯು ಆಫ್ ಎಕ್ಸ್ ಆಗಿದ್ದರೆ ನೀವು 2 ಸಲ ಡಿಫ್ರೆನ್ಸಿಯೇಷನ್ ಮಾಡಬೇಕಾಗುತ್ತೆ. ಅಥವಾ ಈ ಥರನೂ ನೆನ್ಪಿಟ್ಕೊಬೇಡಿ, ಚೈನ್ ರೂಲ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ವೈ ಫಂಕ್ಷನ್ ಆಫ್ ಫಂಕ್ಷನ್ ಅಂದರೆ ಕಾಂಪೋಸಿಟ್ ಫಂಕ್ಷನ್ ಡೆರಿವೇಟಿವ್, ಕಾಂಪೋಸಿಷನ್ ಫಂಕ್ಷನ್ ಡೆರಿವೇಟಿವ್ ಏನು ಬರೀತೀರಾ? ವೈ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಬದಲಿಗೆ ಎಫ್ ಆಫ್ ಎಕ್ಸ್ ಆರ್
ಎಕ್ಸ್ ನಥಿಂಗ್ ಬಟ್ ಎಫ್ ಆಫ್ ವೈ ಅನ್ಕೋಣ. ಈ ಥರ ಇಲ್ಲಿ ಫಂಕ್ಷನ್ ಆಫ್ ಫಂಕ್ಷನ್ ಆರ ಕಾಂಪೋಸಿಷನ್ ಆಫ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಚೈನ್ ರೂಲ್ ಫಾರ್ ವಾಟ್? ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್. ಸೊ ನೆಕ್ಸ್ಟಲ್ಲಿ ನಾವು ಪ್ರಾಬ್ಲಮ್ ಮಾಡೋಣ ಚೈನ್ ರೂಲ್ ಮೇಲೆ. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಬರೆಯೋದು ಗೊತ್ತಾಯ್ತಲ್ಲಪ್ಪ. ಚೈನ್ ರೂಲಲ್ಲಿ find the derivative of sin 2x. ಓಕೆ, ಇದು ನಿಮ್ಮ ಟೆಕ್ಸ್ಟ್ ಬುಕ್ ಕ್ವಶನಲ್ಲೇ ಇದೆ. ನೀವು ನೋಡಿ ಅಲ್ಲಿ 2x ಈಕ್ವಲ್ ಟು ಟಿ ತೊಗೋಬೇಕು, ರೈಟ್? ಪುಟ್ ಟಿ, ಲೆಟ್ 2x ಈಕ್ವಲ್ ಟು ಟಿ ತೊಗೋತೀರಾ, ಎಕ್ಸ್ ಈಕ್ವಲ್ ಟು ಟಿ ಬೈ 2 ಆಗುತ್ತೆ. ದೆನ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ತೊಗೋತೀರಾ, ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಏನಾಗುತ್ತೆ? ಎಕ್ಸ್ ಇಂಟು ಅಲ್ಲಿ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ತೊಗೊಳ್ಳಿ. ಎಕ್ಸ್ ತೊಗೊಂಡ್ರೆ ಏನಾಗುತ್ತೆ? ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ 2 ಇಂಟು 1 ಟಿ ಈಸ್ ಈಕ್ವಲ್ಸ್ ಟು, ಸರಿ ನಾವು ರೀರೈಟ್ ಮಾಡ್ಕೋಣ. ಟಿ ಈಕ್ವಲ್ ಟು 2x ಇರಲಿ. ದೆನ್ 2x ಇಸ್ ಈಕ್ವಲ್ಸ್ ಟು ವಾಟ್? 2 ಟೈಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನು ಹೇಳ್ದಪ್ಪ ನಾನು? ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವಾಟ್? ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ ವಾಟ್? ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವಾಟ್? ಹಿಯರ್ 1. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಬರುತ್ತೆ. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1 ಆ್ಯಂಡ್ ದೆನ್ ಇಟ್ ಈಸ್ ಡಿ ವೈ ರಿಸ್ಪೆಕ್ಟ್ ಟು ಎಕ್ಸ್ ಅಂತ ಇದ್ದರೆ, ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ದರೆ ಡಿ ವೈ ಬೈ ಡಿ ಎಕ್ಸ್ ಆಗ್ತಿತ್ತು. ಇಲ್ಲೇನಾಗ್ತಾ ಇದೆ? ಟಿ ಇದೆ, ಇಟ್ ಬಿಕಮ್ಸ್ ಡಿ ಟಿ ಬೈ ಡಿ ಎಕ್ಸ್, ವಿಚ್ ಇಂಪ್ಲೈಸ್ ಡಿ ಟಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2 ಇಂಟು ಡಿ ಎಕ್ಸ್ ಅಥವಾ ಡಿ ಟಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2. ಈಗ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ 2xನ ಏನು ತೊಗೊಂಡ್ವಿ? ಟಿ ತೊಗೊಂಡ್ವಿ, ರೈಟ್? ಸೈನ್ ಟಿ ತೊಗೊಂಡ್ವಿ. ಬಟ್ ವಿತ್ ರೆಸ್ಪೆಕ್ಟ್ ಟು ಈ ಎಕ್ಸ್ನೇ ನಾವು ಡಿಫ್ರೆನ್ಸಿಯೇಷನ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾಯಿಲ್ಲ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದ್ರಿಂದ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಟಿ ಈಸ್ ವಾಟ್? ಕಾಸ್ ಟಿ. ಬಟ್ ಟಿದು ಡಿಫ್ರೆನ್ಸಿಯೇಷನ್ ಬರಿಬೇಕಲ್ವಾ? ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಟಿ 2t ಅಲ್ಲ, 2t. ಈಗ ನಾವೇನು ಮಾಡಬೇಕು? ಈ ಒಳಗಡೆ ಇರೋ ಫಂಕ್ಷನ್ಗೂ ಡಿಫ್ರೆನ್ಸಿಯೇಷನ್ ಬರೀಬೇಕು. ಓಕೆ, ಬಿಕಾಸ್ ಏನಾಯಿತು, ಇಲ್ಲಿ ಟಿ ಇದ್ದಿದ್ರೆ ಡೈರೆಕ್ಟಾಗಿ ಕಾಸ್ 2t ಬರ್ತಿತ್ತು. ಬಟ್ ಇಟ್ ಈಸ್ ಕಂಟಿನ್ಯೂಡ್. ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ? ಫಂಕ್ಷನ್ ಎಂಡ್ ಆಗಬೇಕು, ರೈಟ್? ಕಾಂಪೋಸಿಷನ್ಗೆ ಎರಡೂ ಫಂಕ್ಷನ್ ಕಾಸ್ ಎಕ್ಸ್ ಇದ್ದರೆ, ಸೈನ್ ಎಕ್ಸ್ ಇದ್ದರೆ ಕಾಸ್ ಎಕ್ಸ್ ಬಂತು. ಬಟ್ ಎಕ್ಸ್ ಪ್ಲೇಸಲ್ಲಿ ಏನಿದೆ? 2t ಇದೆ. 2tನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಆನ್ಸರ್ ಏನು ಬಂದಿದೆ? ಇಟ್ ಈಸ್ ಡಿ ಟಿ ಬೈ ಡಿ ಎಕ್ಸ್, ರೈಟ್? ಡಿ ಟಿ ಬೈ ಡಿ ಎಕ್ಸ್, ಡಿ ಟಿ ಬೈ ಡಿ ಎಕ್ಸ್ ನೋಡಿ. ಸೊ ಟಿ ಇದೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ. ಡಿ ಟಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಾಟ್? ಕಾಸ್ 2t. ಇಟ್ ಈಸ್ 2 ಕಾಸ್ 2t. ಓಕೆ, ಸೊ ಇದನ್ನು ನೀವು ಸ್ಟ್ಯಾಂಡರ್ಡೈಸ್ ಫಾರ್ಮುಲಾ ಬರ್ಕೊಳ್ಳಿ. ಸೈನ್ 2x ಕಾಸ್ 2x ಟಿ ಬರುತ್ತೆ. ಬಟ್ ಟಿ ಅಂದರೆ ಏನು? ಎಕ್ಸ್ ಬೈ 2. 2 get cancels each other. We get cos x, 2 times of cos x. Differentiation of sin 2x is 2 times of cos x. ಈ ಫಾರ್ಮುಲಾನು ಬರ್ಕೊಳ್ಳಿ, ಬಿಕಾಸ್ ನೀವು ಫ್ಯೂಚರಲ್ಲಿ ಲೆಕ್ಕ ಮಾಡಬೇಕಾದ್ರೆ ಈಸಿಯಾಗಿ ನೆನಪಿರೋ ಅಂಥ ಫಾರ್ಮುಲಾಸ್ ಇವೆಲ್ಲ ಗೊತ್ತಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಡಿಫರೆನ್ಸಿಯೇಷನ್ ಆಫ್ ಏನು ಬರೀತೀರಾ? ಡಿಫರೆನ್ಸಿಯೇಷನ್ ಆಫ್ ಸೈನ್ 2x ಈಸ್ ಕಾಸ್ 2x. ಹೀಗೆ ಚೈನ್ ರೂಲಲ್ಲಿ ಮಾಡಿದ್ರೆ ಡಿಫರೆನ್ಸಿಯೇಷನ್ ಆಫ್ ಕಾಸ್ 2x ಇಸ್ ಈಕ್ವಲ್ಸ್ ಟು
2 cos x ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು -2 sin 2x ಬರುತ್ತೆ. ದೆನ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ 2 sin 2x ಬರುತ್ತೆ. 2 sin 2x. ಇಷ್ಟು ಫಾರ್ಮುಲಾಸ್ನ ನೀವು ಕಾಸ್ ಸ್ಕ್ವೇರ್ ಇಸ್ -2 sin 2x, ಕಾಸ್ ಸೈನ್ ಸ್ಕ್ವೇರ್ ಇಸ್ 2 sin 2x ಬರುತ್ತೆ. ಕಾಸ್ ಸ್ಕ್ವೇರ್ ಅಂದರೆ ಓಕೆ -2 times of 2 sin 2x, 2 times of sin 2x and 2 times of sin cos x can be written as sin square x. ಸಾರಿ, ಓಕೆ, ಅರ್ಥ ಆಯ್ತಲ್ಲಪ್ಪ. ಇಷ್ಟು ಡೆರಿವೇಟಿವ್ಸು ನೀವು ನೆನ್ಪಿಟ್ಕೊಂಡ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬರೋಣ. ಇಷ್ಟು ನೆನ್ಪಿಟ್ಕೋಬೇಕು. ಇದನ್ನು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ. ಓಕೆನಾ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ಲೈವ್ ಕ್ಲಾಸಲ್ಲಿ ಮತ್ತೊಮ್ಮೆ ಹೇಳ್ತೀವಿ. ನೀನು ಇಷ್ಟೊಂದೆಲ್ಲ ನೆನ್ಪಿಟ್ಕೋಬೇಕು. ಇದು ಏನು ನೊಟೇಷನ್ಸ್ ಇದೆ, ಎಫ್ ಡಬಲ್ ಡ್ಯಾಶು, d²y/dx², d2y/y2, ದಿಸ್ ಆರ್ ಆಲ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್. ಅಂದರೆ ಚೈನ್ ರೂಲ್ ಏನು ಮಾಡಿದ್ವಿ, ಫಂಕ್ಷನ್ ಒಳಗಡೆ ಫಂಕ್ಷನ್ ಇತ್ತು, ಕಾಂಪೋಸಿಷನ್ ಇತ್ತು. ಇಲ್ಲಿ ಫಂಕ್ಷನ್ ಒಳಗಡೆ ಫಂಕ್ಷನ್ ಇರಲಿ, ಏನೇ ಇರಲಿ, ಒಂದು ಸಲ ಅಲ್ಲ 2 ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫೈಂಡ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್, ನಾನು ಡೈರೆಕ್ಟಾಗಿ ಬರ್ಕೋತೀನಿ, d²y/dx² ಆಫ್ ಸೈನ್ ಎಕ್ಸ್ ಇದೆ ಅಂದ್ಕೋಣ ಸಿಂಪಲ್ಲಾಗಿ. ಫಸ್ಟು d²y/dx² ಅಂತಂದರೆ d/dx ಆಫ್, ನೋಡಿ, d/dx ಆಫ್ ಸೈನ್ ಎಕ್ಸ್ ಅಂತ ಹೇಳ್ಬಿಟ್ಟು. ಅಂದರೆ ಒಂದ್ಸಲಿ ಡಿಫ್ರೆನ್ಸಿಯೇಷನ್ ಮಾಡಿ ಬಂದ ಆನ್ಸರ್ನ ಮತ್ತೊಮ್ಮೆ ಡಿಫರೆನ್ಸಿಯೇಷನ್ ಮಾಡಬೇಕು. ದಟ್ ಈಸ್ d/dx ಆಫ್, ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್? ಇಟ್ ಈಸ್ cos x. Now what is the derivative of cos x? It is minus sin x. This is the second order derivative of our function. Second order derivative ಏನು ಬಂದಿದೆ, ಸೇಮ್ ಆ್ಯಸ್ ಇಟ್ ಈಸ್ ವಿತ್ ದ ನೆಗೆಟಿವ್ ಸೈನ್ ಬಂದಿದೆ, ರೈಟ್? 2 times ನಾವೇನಾದರೂ ಟ್ಯಾಂಜೆಂಟ್ ಏನಾದರೂ ತೊಗೊಂಡ್ರೆ ಸೈನ್ ಎಕ್ಸಿಗೆ ಆನ್ಸರು ನೆಗೆಟಿವ್ ಆಫ್ ದಟ್ ಆಪೋಸಿಟ್ ಇದರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಅಷ್ಟೇ. ದೆನ್ ಸೆಕೆಂಡ್ ಒನ್ ಎಕ್ಸಾಂಪಲ್ಸಿಗೆ ನೋಡ್ತಾ ಹೋಗಿ. ನಿಮಗೆ ಎಕ್ಸಾಂಪಲ್ 5.2ನಲ್ಲಿ ಪೂರ್ತಿಯಾಗಿ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಇದಾದಮೇಲೆ ಇಂಪ್ಲಿಸಿಟ್ ಫಂಕ್ಷನ್, ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಕೂಡ ಇದೆ. ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ನ ನೀವು ಮರಿಬಾರ್ದು. ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್. ಸೊ ಎಕ್ಸ್ಪ್ಲಿಸಿಟ್ ಈಸ್ ಸಿಂಪ್ಲಿ ಎನಿ ಫಂಕ್ಷನ್ ಕ್ಯಾನ್ ಬಿ expressed easily in the form of y is equals to fx. Otherwise we cannot write separately y and x, then it is called implicit. Any function is not a function ಅಂದ್ರೆ ಡೆಫಿನೆಟ್ಲಿ y ಆಲ್ವೇಸ್ x ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ ವಿ ಕೆನಾಟ್ separate y and x is called implicit. Example, sin of xy is equals to y and y is equals to sin of xy is equals to y. ಸಿ ಅಬ್ಸರ್ವ್ ಮಾಡಿ, ಈ ಫಂಕ್ಷನಲ್ಲಿ ಎಕ್ಸ್ನ ನೀವು ಆಚೆ ಬರೆಯೋಕ್ಕಾಗುತ್ತಾ? ಆಗಲ್ಲ. ಸೊ ಅದೇನೇ ನೀವು x² + sin x + y = 5x ಅಂತ ಅಂದ್ಕೊಳ್ಳಿ. ಇದನ್ನು ನಾವೇನು ಬರಿಬೋದು ಈಸಿಯಾಗಿ ನೋಡಿ, 5x - x² - sin x - y. ಸಿ ಜಸ್ಟ್ ಲೆಫ್ಟ್ ಇತ್ತು, ರೈಟಿಗೆ ತೊಗೊಂಡೆ, ಇದು ಮುಗೀತು. ಸೊ ದಿಸ್ ಈಸ್ ಎಕ್ಸ್ಪ್ಲಿಸಿಟ್. ಅಂದರೆ ಎನಿ ಫಂಕ್ಷನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ y ವಿತ್ ರೆಸ್ಪೆಕ್ಟ್ ಟು ಅದರ್ಸ್ ಅಂತಂದರೆ ಎಕ್ಸ್ಪ್ಲಿಸಿಟ್. ಅದರ್ವೈಸ್ ವಿ ಕೆನಾಟ್ ಸಪರೇಟ್ y and x ಇನ್ ಓನ್ಲಿ ಗಿವನ್ ಕಂಡೀಷನ್, ದಟ್ ಈಸ್ ಬಿಕಮ್ಸ್ ಆನ್ ಎಕ್ಸ್ಪ್ಲಿಸಿಟ್ ಆರ್ ಎನ್ ಇಂಪ್ಲಿಸಿಟ್ ಫಂಕ್ಷನ್. ಓಕೆ, ಇಂಪ್ಲಿಸಿಟು ಎಕ್ಸ್ಪ್ಲಿಸಿಟು ಅರ್ಥ ಆಗಿದೆ ಅಲ್ವಪ್ಪ? ಎಕ್ಸ್ಪೋನೆನ್ಷಿಯಲ್ ಆ್ಯಂಡ್ ಲಾಗರಿಥಮ್ ಫಂಕ್ಷನ್ನ. ಬಟ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆಯಲ್ಲ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಒಂದು 7 ಕ್ವಶನ್ಸ್ ಇದೆ, ಅದನ್ನು ನಾನು ಲೈವ್ ಕ್ಲಾಸಲ್ಲಿ ಮಾಡ್ತೀನಿ. ಇಷ್ಟನ್ನು ನೀವು ಏನಾದರೂ ನೆನ್ಪಿಟ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಎಕ್ಸಾಮಿನೇಷನಲ್ಲಿ. ಅದರ್ವೈಸ್ ಎಕ್ಸಾಮಲ್ಲಿ ಇದೆಲ್ಲ ನೆನಪಿಲ್ಲ ಅಂತಂದರೆ ಏನಾಗುತ್ತೆ, ಪದೇ ಬ್ರೇಕ್ಸ್ ಆಗುತ್ತೆ, ನಮಗೆ ಸರಿ ಹೋಗೋದಿಲ್ಲ. ಓಕೆನಾ? ಸೊ ಏನೇನು ನೆನ್ಪಿಟ್ಕೊಂಡ್ರಿ ಅಂತ ಹೇಳ್ಬೋದಪ್ಪ?
ಫಸ್ಟು ಕಂಟಿನ್ಯೂಟಿ ಹೇಳಿಲ್ಲ, ಡಿಫ್ರೆನ್ಸಿಯೇಷನ್ ಏನಿರುತ್ತೆ ಅದು ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸಿಂದ ನೆನ್ಪಿಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸು ರೂಲ್ಸು ಆ್ಯಂಡ್ ದೆನ್ ಚೈನ್ ರೂಲ್ ನೆನ್ಪಿಟ್ಕೊಳ್ಳಿ. ಚೈನ್ ರೂಲ್ ಆದಮೇಲೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ತಗೋಬೇಕು. ಓಕೆನಾ? ಇದರಲ್ಲಿ ಎಕ್ಸಾಂಪಲ್ಸ್ನ ನಾಳೆ ಲೈವ್ ಕ್ಲಾಸಲ್ಲಿ ಹೇಳ್ತೀನಂತೆ. ಓಕೆ, ನಾವು ಕ್ಲಾಸ್ ಮುಗಿಸೋ ಟೈಮ್ ಆಯಿತು. ಸೊ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಜ್ಞಾನದೀವಿಗೆ ಮಕ್ಕಳ. ನಿಮ್ಗೆ ಏನಾದರೂ ಫಾರ್ಮುಲಾಸ್ ಹೇಗೆ ನೆನ್ಪಿಟ್ಕೊಳೋದು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ಒಮ್ಮೆ ಇದರಲ್ಲಿ ಮೆಸೇಜ್ ಹಾಕಿ, ನಾನು ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಬಟ್ ಈಚ್ ಆ್ಯಂಡ್ ಎವ್ರಿ ಫಾರ್ಮುಲಾ ನೀವೊಂದು ಮಿನಿಮಮ್ ಅಂದರೆ ಒಂದು 10 ಟೈಮ್ಸ್ ಬರಿಬೇಕು. ಮಿನಿಮಮ್ ಅಂದರೆ ಒಂದು 10 ಟೈಮ್ಸ್ ಈಚ್ ಫಾರ್ಮುಲಾ. ಈಚ್ ಏನಾಗಬೇಕು, 10 ಟೈಮ್ಸ್ ಯು ಹ್ಯಾವ್ ಟು ರೈಟ್ ಇಟ್. 10 ಟೈಮ್ಸ್ ಯು ಹ್ಯಾವ್ ಟು ರೈಟ್. ಸೊ ಅದರ್ವೈಸ್ ಇಫ್ ಯು ಬರೀಲಿಲ್ಲ ಅಂದರೆ ಆನ್ಸರ್ ಬಿಕಮ್ಸ್ ರಾಂಗ್. ಸೊ ಅದಕ್ಕೆ ರೈಟಿಂಗ್ ಇದ್ದರೆ ರೈಟ್ ಇರುತ್ತೆ. ಸೊ ನಾಟ್ ರೈಟಿಂಗ್ ಇದ್ದರೆ ಇಟ್ ಈಸ್ ಬಿಕಮ್ ಅ ರಾಂಗ್ ಇನ್ ಎಕ್ಸಾಮಿನೇಷನ್. ಓಕೆನಾ? 5 ಮಾರ್ಕ್ ಕ್ವಶನ್ನು ಪ್ಯೂರ್ಲಿ ಫ್ರಮ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವಿಂದಲೇ ಬರುತ್ತೆ. ಅದನ್ನು ನಾನು ಲೈವ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿಗೆ ಸಾಕು. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಜ್ಞಾನದೀವಿಗೆ. ಮತ್ತೊಮ್ಮೆ ಸಿಗೋಣ. ಬಾಯ್, ಟೇಕ್ ಕೇರ್, ಬಾಯ್.